ಹಾಯ್ ನಮಸ್ತೆ. ಹಾಯ್ ನಮಸ್ತೆ ಎಲ್ರಿಗೂ. ಹಿಂದಿ ಆ್ಯಕ್ಟರು ವಿಕ್ಕಿ ಕುಶಾಲ್ ಅವರು ಆ್ಯಕ್ಟ್ ಮಾಡಿರೋಂಥ ಛಾವಾ ಮೂವಿದು ಟ್ರೇಲರ್ ಬಿಟ್ಟಾರ ನಿನ್ನೆ. ಸೊ ಆ ಟ್ರೇಲರ್ಗೆ ನಾವು ರಿವ್ಯೂ ಮಾಡ್ತೀವಿ. ರಿವ್ಯೂ ಮಾಡಿಬಿಟ್ಟು ನಮ್ದೇನು ರಿವ್ಯೂವೋ ಅದನ್ನು ನೀವು ನೋಡಿಬಿಟ್ಟು ನಿಮಗೇನು ಅನಿಸುತ್ತೋ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಫಿಲಮ್ ಬಂದುಬಿಟ್ಟು February 14 ರಿಲೀಸ್ ಐತಿ. ಛಾವಾ ಬಂದುಬಿಟ್ಟು ನೀವು ಟ್ರೇಲರ್ ನೋಡಿ ಆಮೇಲೆ ಮಾತಾಡೋಣ, ಮುಂದೆ ಮಾತಾಡೋಣ. ಸೊ ಲೆಟ್ಸ್ ಪ್ಲೇ. ಈಗ ಟ್ರೇಲರ್ನ ಪ್ಲೇ ಮಾಡೋಣ. दक्कन का सिवा मराठों का छत्रपति इस दुनिया से रुखसत हो चुका है. दिनेश विजन पर भी मुगलों का राज होगा. वाह, विक्की कौशल, लेकिन छावा बेबी जब फाड़ देंगे मुगल साम्राज्य के विरुद्ध सोचने की जरूरत नहीं. सुपर. बैंक शोर नहीं करते, सीधा शिकार करते हैं. ಇದು ಬೇಕಿದೆ. ವಾವ್, ಬೆಂಕಿಯಪ್ಪ ಸೀನ್ ಮಾತ್ರ ಪಟ್ಟಾಭಿಷೇಕದ ಅನಿಸ್ತದ. ये संग्राम एक स्वराज बनाने का प्रयत्न है. स्वराज हर एक इंसान को सुरक्षित रखने के लिए ईश्वर की इच्छा है. ये राज्य वावे की इच्छा. ರಾಕ್ಷಸರು एक्टिंग ಅಲ್ಲಿ औरंग से मिलने वाले हैं. आपकी आंखों में जरा भी चिंता नजर नहीं आ रही. भोसले परिवार का हर पुरुष पहाड़ी तूफान है, तो जिसकी गति को पर्वत भी रश्मिका मंदाना हीरोइन क्या बिगाड़ लेगा. पूरे खानदान की लाश पर खड़े होकर हमने ताज पहना. ಇವನ ನೋಡಪ್ಪ, ಔರಂಗಜೇಬ. दोबारा उसी वक्त पहनेंगे जब उस सांबा की चीखें पूरे हिंदुस्तान में गूंजेगी. जहाँ जहाँ भगवा रंग नजर आए उसे लाल कर दो. समय आ गया है, अब वार होगा. औरंग और उसकी सल्तनत को जला के राख कर देंगे. हमें हराने वाली हर कोशिश को मारेंगे, हर षड्यंत्र को तोड़ेंगे. छत्रपति शिवाजी महाराज का सपना पूरा करके ही छोड़ेंगे. जय भवानी, ಜೈ ಭವಾನಿ, पार्वती पतये हर ಹರ ಹರ ಮಹಾದೇವ್. हम और पूरा मराठा साम्राज्य इसी दिन की प्रतीक्षा तो कर रहे थे. विश्वास आपका साथ है तो युद्ध लगे त्योहार. ಮ್ಯೂಸಿಕ್ ಯಾರ್ ರೆಹಮಾನ್ ಗುರು. कि वो अपनी मौत की भीख मांगे. मौत के घुंघरू पहन के नाचते हैं हम और हम. हमारी मौत मराठों के हर घर एक नया सिवा. दिनेश विजन प्रोड्यूसर भाई. जब तू मरेगा ಅವನ ಮಗ तब ये तेरी संभाजी मगा. सल्तनत भी मर जाएगी. ಯಾವತ್ತು ಸಿಂಹ ದೊಡ್ಡ ಸಿಂಹನೇ ಅನ್ನಕ್ಕಿದೆ ಸಾಕ್ಷಿ. ಛಾವಾ ಟ್ರೇಲರ್ ನೋಡಿದ್ದಿ, ಹೆಂಗ ಅನಿಸ್ತ? ನಂಗೆ ಏನು ಅನಿಸಿತು ಅನ್ನೋ ಇಂಪಾರ್ಟೆನ್ಸ್ಗೆ ಜನರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರ ಸ್ಟೋರಿ ಗೊತ್ತು, ಬಟ್ ಅವ್ರ ಮಗ ಸಂಭಾಜಿ ಅವ್ರ ಸ್ಟೋರಿ ಗೊತ್ತಿಲ್ಲ. ಈಗ ನಾವು ನೋಡಿದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಛತ್ರಪತಿ ಶಿವಾಜಿ ಅವರ ಮಗಂದ ಸ್ಟೋರಿ. ಛತ್ರಪತಿ ಸಂಭಾಜಿ ತಂದೆಯಷ್ಟೇ ಪರಾಕ್ರಮ, ಅವರಂಗೆ ರೋರ್ನೆಸ್ ಆಗಿರ್ಬೋದು, ಆ ಆಡಳಿತ ಕೌಶಲ್ಯಗಳು ಆಗಿರ್ಬೋದು. ಆಮೇಲೆ ಕಡೆಗೆ ಹಿಂದವಿ ಸಾಮ್ರಾಜ್ಯನ ಸ್ಥಾಪಿಸ್ಬೇಕು ಅನ್ನೋ ಕನಸಿತ್ತಲ್ಲ ಅವ್ರದ್ದು, ಛತ್ರಪತಿ ಶಿವಾಜಿ ಅವ್ರದ್ದು, ಅದು ಇನ್ನೂ ಪರಿಪೂರ್ಣ ಆಗಿದ್ದಿಲ್ಲ. ಅದನ್ನ ಪರಿಪೂರ್ಣ ಮಾಡಬೇಕು ಅಂತಂದು ಛತ್ರಪತಿ ಸಂಭಾಜಿ ಪಣ ತೊಟ್ಟಿರ್ತಾರೆ. ಸೊ ಅವ್ರದ್ದೇ ಫುಲ್ ಸ್ಟೋರಿ ಇರೋದು, ಲೈಫ್ ಸ್ಟೋರಿ. ಅದನ್ನೇ ನೋಡಿದ್ದು ನಾವು. ಸೊ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಕ್ಯಾರೆಕ್ಟರಲ್ಲಿ ನಮ್ಮ ವಿಕ್ಕಿ ಕುಶಲ್ ಅವರು ಕಾಣಿಸ್ಕೊಂಡಾರ. ಒಳ್ಳೆ ಪ್ರಾಮಿನೆಂಟ್ ಆ್ಯಕ್ಟರ್ ಅವರು. ಹೇಳ್ಬೇಕಂದ್ರೆ ಬೆಂಕಿ ಟ್ಯಾಲೆಂಟ್ ಐತೆ ಅವ್ರ ಹತ್ರ. ಆ ಟ್ಯಾಲೆಂಟ್ನ ಹೆಂಗೆ ಯೂಸ್ ಮಾಡ್ಬೇಕಂತಂದು ಕೆಲವು ಜನಕ್ಕೆ ಗೊತ್ತೈತಿ. ಅವ್ರದ್ದು ಹತ್ರ ಟ್ಯಾಲೆಂಟ್ ಐತಿ ಅನ್ನೋದಕ್ಕೆ ಪ್ರೂವ್ನೆಸ್ ಮತ್ತೊಮ್ಮೆ ಈ ಫಿಲಮ್, ಅವರು ಈ ಫಿಲಮ್ ಒಳಗೆ ಮಾಡಿರೋ ಆ್ಯಕ್ಟಿಂಗ್.
ಸೂಪರಾಗಿ ಮಾಡ್ಯಾರ. ಇನ್ನು ಹೀರೋಯಿನ್ ಬಂದ್ಬಿಟ್ಟು ರಶ್ಮಿಕಾ ಮಂದಣ್ಣ ಅದಾರ. ಇನ್ನು ಔರಂಗಜೇಬ ಪಾತ್ರ ಬಂದ್ಬಿಟ್ಟು ಅಕ್ಷಯ್ ಖನ್ನಾ ಅವ್ರು ಮಾಡ್ಯಾರ. ಅವರು ಸೂಪರ್ ಆಕ್ಟರ್, ಹಳೆ ಆಕ್ಟರ್ ಅವರು. ಅವ್ರು ಅಕ್ಷಯ್ ಖನ್ನಾ ಅಂತಂದ ಗೊತ್ತಾಗಂಗಿಲ್ಲ ಸ್ಟಾರ್ಟಿಂಗ್, ನೀವು ಹೆಸರು ನೋಡಿದಾಗ ಗೊತ್ತಾಗದ ಅಕ್ಷಯ್ ಖನ್ನಾ ಯಾರು, ಔರಂಗಜೇಬ ಈ ಥರ ಗೊತ್ತಾಗ. ಹಾಂ, ಅದು ಬಿಟ್ರೆ ಮೂವಿ ಒಳಗೆ ಏನು ಸೆಟ್ ಹಾಕ್ಯದಾರಲ್ಲ ಸೂಪರ್ ಐತೆ. ಅದು ಮಾತ್ರ ಈ ಗ್ರಾಫಿಕ್ಸ್ ಅಂತ ಅನ್ಸೋದೇ ಇಲ್ಲ, ಅದು ಆ ಲೆವೆಲ್ಲಿಗೆ ಸಖತ್ತಾಗಿ ಗ್ರಾಫಿಕ್ ಮಾಡ್ಯಾರ ಅವರು. ಅದು ಬಿಟ್ರೆ ಲಕ್ಷ್ಮಣ್ ಉಟೇಕರ್ ಡೈರೆಕ್ಟರ್, ಸೂಪರ್ ಸ್ಟೋರಿ ಮಾತ್ರ ಅಲ್ಟಿ ತಗೊಂಡಾರ. ಅಲ್ಟಿ ಆಮೇಲೆ ಕಡೆಗೆ ಸೂಟ್ ಆಗೈತೆ ಅನ್ನೋದಕ್ಕೆ ಡೈರೆಕ್ಟರ್ ಹೀರೋಗ ಒಂದು ರೋಲ್ ಎಷ್ಟು ಮ್ಯಾಚ್ ಆಗೈತೆ ಅಂದ್ರೆ ಪರ್ಫೆಕ್ಟ್. ಅದು ಅಷ್ಟು ಕ್ರೆಡಿಟ್ಸ್ ಇವ್ರಿಗೆ ಹೋಗ್ಬೇಕು. ಹೌದೌದಲ್ಲ, ಡೈರೆಕ್ಟರ್ ಮೇನ್ ಇರೋದ ಡೈರೆಕ್ಟರ್ ಹತ್ರಪ್ಪ. ಆಕ್ಟಿಂಗ್ ಒಬ್ಬ ಆಕ್ಟರ್ ಹತ್ರ ಹೆಂಗ್ ತೆಗಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ. ಅದು ಬಿಟ್ಟು ನಾವು ಆಕ್ಚುಲಿ ಆಕ್ಟರಿಗೆ ಬ್ಲೇಮ್ ಮಾಡೋ ಅಂತ ಅವಶ್ಯಕತೆ ಇರಂಗಿಲ್ಲ. ಆಕ್ಚುಲಿ ಡೈರೆಕ್ಟರ್ ಬಂದು ಕಿಂಗ್ ಆಫ್ ದಿ ಮೇಕರ್ ಅವನು, ಕಿಂಗ್ ಮೇಕರ್ ಅವನು. ಆಕ್ಚುಲಿ ಅವಂದ ಮೇನ್ ಏನಿದ್ರು ಅದ್ರಾಗ. ಅದು ಬಿಟ್ಟೆ ಅಂದ್ರೆ ಆ ರೋರ್ನೆಸ್ ಆಗಿರ್ಬೋದು, ನೀವು ಆ ಲಾಸ್ಟಿಗಂತೂ ಆ ಸಿಂಹದ ಜೊತೆಗೆ ಏನು ಫೈಟ್ ಐತಲ್ಲ, ಅದು ನಿಮಗೆ ಗ್ರಾಫಿಕ್ಸ್ ಅಂತ ಅನ್ಸದೇ ಇಲ್ಲ. ಅದು ಅಲ್ಲ, ಒಂದು ಲೆವೆಲ್ಗೆ ಗೊತ್ತಾಗತ್ತಿಲ್ಲ ಅಂತಲ್ಲ, ಬಟ್ ರಿಯಾಲಿಟಿ ಐತಿ, ಸ್ವಲ್ಪನಾರ ರಿಯಾಲಿಟಿ ಅನಿಸ್ತದ ನೋಡಿದ್ರಿಗೆ. ಫುಲ್ ಗ್ರಾಫಿಕ್ಸ್ ಅಂತ ಅನ್ಸಲ್ಲ. ಅದು ಬಿಟ್ರೆ ಆ ಪಟ್ಟಾಭಿಷೇಕಕ್ಕೆ ಬರೋ ಮುಂದೆ ನಡ್ಕಂತ ಬರ್ತಾರಲ್ಲ ಪಾ, ಕಾಸ್ಟ್ಯೂಮ್ಸ್ ಮಾತ್ರ ನಿಜವಾಗ್ಲೂ ಛತ್ರಪತಿ ಸಂಭಾಜಿ ಅವ್ರ ಅನ್ನಕ್ಕಿಂತ ಛತ್ರಪತಿ ಶಿವಾಜಿನ ಬಂದ್ರೇನೋ ಅನಿಸ್ಬಿಡ್ತು, ಹಂಗೆ ಅನಿಸ್ಬಿಡ್ತು ನಮ್ಗೆ. ಇದು ಆ್ಯಕ್ಚುಲಿ ಹಿಂದಿ ಫಿಲಮ್, ಬಟ್ ನಾವು ಯಾಕೆ ಮಾಡಕತ್ತೇವೆ ಅಂದ್ರೆ ರೆಸ್ಪೆಕ್ಟ್. ಅದು ನಮಗೆ ಛತ್ರಪತಿ ಶಿವಾಜಿ ಮಹಾರಾಜರ ಮೇಲಿರೋ ರೆಸ್ಪೆಕ್ಟ್ ಆಗಿರ್ಬೋದು. ಅವ್ರ ಮಗ ಅವ್ರದ್ದು ಇದು ಲೈಫ್ ಸ್ಟೋರಿ ಬಂದ್ಬಿಟ್ಟು ಛತ್ರಪತಿ ಸಂಭಾಜಿ ಅವ್ರದ್ದು ಅಲ್ಟಿ ಮಾಡ್ಯಾರ. ವಿಕ್ಕಿ ಕುಶಾಲ್ ಮಾತ್ರ ಮಸ್ಟ್ ವಾಚ್ ಮೂವಿ ಇದು, ನೀವು ಹೋಗಿ ನೋಡ್ಲೇಬೇಕು. ನೀವು ಫೆಬ್ರವರಿ 14th ವರ್ಲ್ಡ್ ವೈಡ್ ರಿಲೀಸ್ ಐತಿ, ಹೋಗಿ ಒಳ್ಳೆ ಅನುಭವ ಕೊಡೋದಂತೂ ಪಕ್ಕ. ಅದ್ರಾಗ ಎರಡು ಮಾತಾ ಇಲ್ಲ. ನಿಮಗೆ ಬರೀ ಟ್ರೈಲರ್ ನೋಡೇ ಈ ಥರ ಅನ್ನಿಸ್ತತಿ ಅಂದಾದ್ಮೇಲೆ ಇನ್ನು ಥೆರೋಟಿಕಲ್ ನೀವು ಅಲ್ಲಿ ಹೋಗ್ಬಿಟ್ರೆ ಅದು ಎಕ್ಸ್ಪೀರಿಯನ್ಸ ಬೇರೆ ಥರನ ಇರ್ತೈತಿ. ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ. ಯಾಕಂದ್ರೆ ಇದು ಬಂದ್ಬಿಟ್ಟು ನಮ್ಮ ಹಿಂದೂಗಳ ಅಸ್ಮಿತೆ ಇರೋಂಥದ್ದು. ನಮ್ದು ಯಾವ ಥರ ಇದ್ವಿ ನಾವು, ಏನು ಆ ಕಾಲದಲ್ಲಿ ಹೆಂಗಿತ್ತು, ಏನೇನು ನಡೀತು, ನಮ್ಮ ಮೇಲೆ ಆಕ್ರಮಣಕಾರರು ಹೆಂಗೆ ಇದು ಆಗಿದ್ರು, ಮುಸ್ಲಿಂ ಆಕ್ರಮಣಕಾರರು ಹೆಂಗಿದ್ರು, ಔರಂಗಜೇಬ ಏನು ಮಾಡ್ದ, ಅದನ್ನೆಲ್ಲ ತೋರಿಸಿರ್ತಾರೆ ಆಬ್ವಿಯಸ್ಲಿ. ಸೊ ಎಲ್ಲರೂ ಮಸ್ಟ್ ವಾಚ್ ಮೂವಿ ಇದು, ಎಲ್ಲರೂ ಹೋಗಿ ನೋಡ್ಬೇಕು ಮೂವಿನ. ಹಾಂ, ನೀವು ಫಸ್ಟ್ ಇದನ್ನ ಟ್ರೇಲರ್ ನೋಡ್ರಿ, ನೋಡಿ ಆಮೇಲೆ ನಿಮಗೆ ಏನು ಅನ್ನಿಸ್ತು ಅದನ್ನು ನಮ್ಮ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿ. ಹಿಂಗೆ ಬೆಲ್ ಐಕಾನ್ ಮರಿಯದೆ ಒತ್ತಿರಿ. ನೆಕ್ಸ್ಟ್ ನಿಮ್ಮ ಸಪೋರ್ಟ್ ಈಗ ಇರಲಿ ನಮ್ಗೆ. ಸೊ ನೆಕ್ಸ್ಟ್ ಟೈಮ್ ನಾವು ಮತ್ತೊಂದು ವಿಡಿಯೋ ಮುಖಾಂತರ ಬರ್ತೇವೆ ರಿವ್ಯೂ ಕೊಡೋಕೆ. ಅಲ್ಲಿವರೆಗೂ ಕೀಪ್ ಇನ್ ವಾಚ್ ಅಷ್ಟೇ ನಾವು ಹೇಳೋದು. ಅದು ಬಿಟ್ಟರೆ ಏನು ಹೇಳೋಕ್ಕಾಗಲ್ಲ. ಸೊ ನಮಸ್ಕಾರ ಎಲ್ರಿಗೂ.